ಸ್ನೇಹಿತರೆ ನಮಸ್ಕಾರ. ನಮ್ಮ ಈ ಕನ್ನಡ ಚಿತ್ರರಂಗದಲ್ಲಿ ಅಥವಾ ಈ ಬಣ್ಣದ ಲೋಕದಲ್ಲಿ ನಟಿಯರಿಗೆ ತೊಂದರೆ ಕೊಡೋರ ಸಂಖ್ಯೆ ಏನೂ ಕೂಡ ಕಡಿಮೆ ಇಲ್ಲ. ಕೆಲವರಿಗೆ ತೊಂದರೆ ಕೊಡಬೇಕು ಅಂತಲೇ ಕೊಡ್ತಾರೋ, ಅಥವಾ ತೊಂದರೆ ಕೊಟ್ಟರೆ ನಾವು ಪ್ರಚಾರಕ್ಕೆ ಬರ್ತೀವಿ ಅಂತೇಳಿ ಕೊಡ್ತಾರೋ, ಅಥವಾ ಕೆಲವು ನಟಿಯರು ನಾವು ಇದನ್ನು ಹೈಲೈಟ್ ಮಾಡಿದರೆ ಪ್ರಚಾರಕ್ಕೆ ಬರ್ತೀವಿ ಅಂತೇಳಿ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಮೇಲಿಂದ ಮೇಲೆ ಇಂಥ ಪ್ರಕರಣಗಳು ಬೆಳಕಿಗೆ ಬರ್ತಿರೋದಂತೂ ಸತ್ಯ. ಈಗ ಇಂಥದ್ದೇ ಒಂದು ಪ್ರಕರಣ ತನಿಷಾ ಕುಪ್ಪಂಡ ಅವರ ವಿಚಾರದಲ್ಲಿ ನಡೆದಿದೆ. ಈ ಹಿಂದೆನೂ ಕೂಡ ಒಂದು ಸಲ ಇದೇ ರೀತಿ ಆಗಿತ್ತು. ಆಗ ಭಾರಿ ಸುದ್ದಿಯಾಗಿದ್ದಂಥ ತನಿಷಾ ಕುಪ್ಪಂಡ ಈಗ ಮತ್ತೆ ಇದೇ ರೀತಿಯಾದಂಥ ಒಂದು ವಿವಾದದಲ್ಲಿ ಸಿಲುಕಿಕೊಂಡಿದ್ದಾರೆ. ಜೊತೆಗೆ ಇದರ ವಿರುದ್ಧ ಧ್ವನಿಯನ್ನು ಕೂಡ ಎತ್ತಿದ್ದಾರೆ. ಅಂದರೆ ತನ್ನ ವಿರುದ್ಧ ಈ ರೀತಿ ಕೆಟ್ಟದಾಗಿ ಕೆಲವರು ಏನೋ ಬಿಂಬಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ, ಅಥವಾ ತನ್ನ ಜೊತೆಗೆ ಕೆಟ್ಟದಾಗಿ ವರ್ತನೆ ಮಾಡೋದಕ್ಕೆ ಯತ್ನಿಸಿದಂಥ ವ್ಯಕ್ತಿಯ ಜನ್ಮವನ್ನು ಜಾಲಾಡಿದ್ದಾರೆ. ಜೊತೆಗೆ ಆತನ ವಿರುದ್ಧ ಆಕ್ರೋಶವನ್ನು ಕೂಡ ಹೊರಗಡೆ ಹಾಕಿದ್ದಾರೆ. ಹಾಗಾದರೆ ಈ ಬಾರಿ ತನಿಷಾ ಯಾರ ವಿರುದ್ಧ ಕೆಂಡಕಾರಿರುವಂಥದ್ದು, ಈ ಹಿಂದೆ ಆಗಿದ್ದೇನೋ ಈಗ ಆಗಿದ್ದೇನೋ ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಬಿಗ್ ಬಾಸ್ ಮೂಲಕ ಮನೆ ಮಾತಾದಂಥ ನಟಿ ತನಿಷಾ ಕುಪ್ಪಂಡ ಬಿಗ್ ಬಾಸ್ಗಿಂತನೂ ಮೊದಲು ವಿವಾದದಿಂದನೇ ಸುದ್ದಿಯಾಗಿತ್ತು ಅನ್ನೋದು ಬಹುಶಃ ಸಾಕಷ್ಟು ಜನರಿಗೆ ಈಗ ಮರ್ತೋಗಿರ್ಬೋದು. ಬಹುಶಃ ನಿಮಗೆ ನೆನಪಿಲ್ವೋ ಒಬ್ಬ ಯೂಟ್ಯೂಬರ್ ಒಂದು ಇಂಟರ್ವ್ಯೂನ ಸಂದರ್ಭದಲ್ಲಿ, ಒಂದು ಪ್ರೆಸ್ ಮೀಟ್ನ ಸಂದರ್ಭದಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಆ ಪ್ರಶ್ನೆ ಭಾರಿ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಸಿತ್ತು. ಅಂದರೆ ಇಂಟರ್ವ್ಯೂ ಮಾಡ್ತಿದ್ದಂಥ ಸಂದರ್ಭದಲ್ಲಿ, ಒಂದು ಸಿನಿಮಾದ ಇಂಟರ್ವ್ಯೂನ ಮಾಡ್ತಿದ್ದಂಥ ಸಂದರ್ಭದಲ್ಲಿ ನೀವು ಮುಂದೆ ನೀಲಿ ಚಿತ್ರಗಳಲ್ಲಿ ನಟಿಸ್ತೀರಾ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ. ಆ ಸಂದರ್ಭದಲ್ಲಿ ತನಿಷಾ ಕೆರಳಿ ಕೆಂಡವಾಗಿದ್ದರು. ಜೊತೆಗೆ ತುಂಬ ದೊಡ್ಡ ಮಟ್ಟದಲ್ಲಿ ಈ ಸುದ್ದಿ ಆಗ ವೈರಲ್ ಆಗಿತ್ತು. ತನಿಷಾ ಹೆಸರು ಕೂಡ ಮುನ್ನೆಲೆಗೆ ಬಂದಿದ್ದು ಅದೇ ಕಾರಣದಿಂದ. ಅದಾದ ಬಳಿಕ ತನಿಷಾ ಕುಪ್ಪಂಡ ಬಿಗ್ ಬಾಸ್ಗೆ ಬಂದರು. ಬಿಗ್ ಬಾಸ್ನಲ್ಲೂ ಕೂಡ ತಮ್ಮ ಕೆಲವೊಂದಷ್ಟು ಆ್ಯಟಿಟ್ಯೂಡ್ ಮೂಲಕ, ಬೆಂಕಿ ಆ್ಯಟಿಟ್ಯೂಡ್ನ ಮೂಲಕ ಭಾರಿ ಸುದ್ದಿಯಲ್ಲಿದ್ದರು. ಇನ್ನು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತಮ್ಮ ಗ್ಲಾಮರಸ್ ಫೋಟೋಗಳನ್ನು ಶೇರ್ ಮಾಡ್ತಾ ಇರ್ತಾರೆ. ಜೊತೆಗೆ ತನಗೆ ಅವಕಾಶಗಳು ಕಡಿಮೆ ಆದಾಗ ಏನಾದರೂ ಒಂದು ವಿವಾದಗಳನ್ನು ಕೂಡ ಹೇಳ್ಕೊಳ್ತಾರೆ. ಹಾಗೆಯೇ ಈಗಲೂ ಕೂಡ ಒಂದು ವಿವಾದದಲ್ಲಿ ತನಿಷಾ ತಮ್ಮನ್ನು ತಾವು ಹೇಳ್ಕೊಂಡಿದ್ದಾರೋ, ಅಥವಾ ತನಿಷಾ ಇದನ್ನು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿ ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಿಗ್ ಬಾಸ್ ಮೂಲಕ ಮನೆ ಮಾತಾದಂಥ ತನಿಷಾ ಕುಪ್ಪಂಡ ಈಗ ಸುದ್ದಿಯಲ್ಲಿರುವಂಥದ್ದು ಮತ್ತೆ ತಮ್ಮ ಆಕ್ರೋಶದ ಮೂಲಕ. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಗ್ಲಾಮರಸ್ ಫೋಟೋಗಳನ್ನು ಶೇರ್ ಮಾಡಿಕೊಳ್ತಾ ಇರುವಂತಹ ಈಕೆ ಎಲ್ಲೋ ಒಂದು ಕಡೆ ಫೋಟೋಗ್ರಾಫರ್ ವಿರುದ್ಧನೇ ಈಗ ಕೆರಳಿ ಕೆಂಡವಾಗಿರೋದಕ್ಕೆ ಕಾರಣವೂ ಕೂಡ ಇದೆ. ಫೋಟೋಗ್ರಾಫರ್ ಒಬ್ಬರ ವಿರುದ್ಧ ಆಕ್ರೋಶಗೊಂಡು ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಈ ವಿಚಾರ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಪರ ವಿರೋಧ ಚರ್ಚೆಯೂ ಕೂಡ ಆಗ್ತಾ ಇದೆ. ವಿಚಾರ ಏನು ಅಂತ ಹೇಳಿದ್ರೆ, ಫೋಟೋಶೂಟ್ನ ನೆಪದಲ್ಲಿ ತನಿಷಾ ಕುಪ್ಪಂಡ ಅವರಿಗೆ ಫೋಟೋಗ್ರಾಫರ್ ಒಬ್ಬ ನಿನ್ನ ರೇಟ್ ಎಷ್ಟು, ಡೇಟಿಂಗಿಗೆ ಬರ್ತೀಯಾ ಅಂತ ಹೇಳಿ ಕೀಳು ಮಟ್ಟದ ಸಂದೇಶವನ್ನು ಕಳಿಸಿದ್ದಾನೆ. ಈ ಮೆಸೇಜ್ನ ಹಿನ್ನೆಲೆಯನ್ನು ಪರಿಶೀಲಿಸಿದಂಥ ನಟಿ ಅಸಭ್ಯ ಮೆಸೇಜ್ಗಳ ಜೊತೆಗೆ ಆ ವ್ಯಕ್ತಿಯ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಸ್ಕ್ರೀನ್ಶಾಟನ್ನು ತೆಗೆದು ತಮ್ಮ ಸ್ಟೇಟಸ್ನಲ್ಲಿ ಹಾಕಿ ಆತನ ಕೃತ್ಯವನ್ನು ಬಹಿರಂಗಪಡಿಸಿದ್ದಾರೆ. ಕೆಲವು ಫೋಟೋಗ್ರಾಫರ್ಗಳು ಬಂದು ಕಲಾವಿದರ ಬಳಿ ನಾನ್ಸೆನ್ಸ್ ಮಾತನಾಡ್ತಾರೆ. ಫೋಟೋಶೂಟ್ ಮಾಡುವಂಥ ಯೋಗ್ಯತೆ ಇಲ್ಲ ಅಂದರೆ ಕೇಳಬಾರ್ದು. ನಿಮ್ಮಂಥ ಥರ್ಡ್ ಕ್ಲಾಸ್ ಫೋಟೋಗ್ರಾಫರ್ಗಳಿಂದ ಬೇರೆ ಫೋಟೋಗ್ರಾಫರ್ಗಳಿಗೆ ಅವಮಾನ ಅಂತಲೂ ಕೂಡ ಕಿಡಿಕಾರಿದ್ದಾರೆ. ಜೊತೆಗೆ ಫೋಟೋಗ್ರಾಫರ್ ಅಂತ ಹೇಳ್ಬಿಟ್ಟು ಹೇಳಿಕೊಳ್ಳುವಂಥ ಇಂಥ ಇಡಿಯೇಟನ್ನು ರಿಪೋರ್ಟ್ ಮಾಡಿ ಅಂತೇಳ್ಬಿಟ್ಟು ತನಿಷಾ ಬರೆದುಕೊಂಡಿದ್ದಾರೆ. ಇನ್ನು ಅಸಭ್ಯ ಸಂದೇಶ ಕಳಿಸಿದಂಥ ವ್ಯಕ್ತಿ ಅನಿಲ್ ಕುಮಾರ್ ಎಂಬ ಹೆಸರನ್ನು ಬಳಸಿಕೊಂಡಿದ್ದು ತಾನು ಫೋಟೋಗ್ರಾಫರ್ ಅಂತೇಳಿ ಹೇಳ್ಕೊಂಡಿದ್ದಾನೆ. ಮೊದಲಿಗೆ ಪ್ರೊಫೆಷನಲ್ ಆಗಿ ಮಾತನಾಡಿ ಬಳಿಕ ವೈಯಕ್ತಿಕ ಬೇಡಿಕೆಯನ್ನು ಮುಂದಿಟ್ಟಿದ್ದಾನೆ. ಡೇಟಿಂಗಿಗೆ ಬಂದರೆ ಶೂಟ್ ಮಾಡಿ ಕೊಡ್ತೇನೆ ಅಂತಲೂ ಕೂಡ ಮೆಸೇಜ್ ಮಾಡಿದ್ದಾನೆ. ಇದರಿಂದ ತನಿಷಾ ಕೋಪಗೊಂಡಿದ್ದಾರೆ. ಇನ್ನು ನಟಿ ತನಿಷಾ ಈ ರೀತಿಯಾದಂಥ ಘಟನೆಯನ್ನು ಎದುರಿಸಿದ್ದು ಇದು ಮೊದಲು ಕೂಡ ಅಲ್ಲ. ಈ ಹಿಂದೆಯೂ ಕೂಡ ಒಬ್ಬ ಯೂಟ್ಯೂಬರ್ ನೀಲಿ ಚಿತ್ರಗಳಲ್ಲಿ ನಟಿಸೋದಕ್ಕೆ ರೆಡಿನಾ ಅಂತೇಳಿ ಕೇಳಿದಾಗ ನಟಿ ಆತನಿಗೆ ತಿರುಗೇಟನ್ನು ಕೊಟ್ಟಿದ್ದು ಕೂಡ ನಾನು ಆಗಲೇ ಹೇಳಿದಲ್ಲ, ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಇಂತಹ ವರ್ತನೆಗೆ ತೀವ್ರವಾದಂಥ ವಿರೋಧ ಅವತ್ತಿಗೆ ವ್ಯಕ್ತವಾಗಿತ್ತು. ಭಾರೀ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ಕೂಡ ನಡೆದಿತ್ತು. ಫೋಟೋಗ್ರಾಫರ್ ವರ್ತನೆಯ ವಿರುದ್ಧ ತನಿಷಾ ಆಕ್ರೋಶವನ್ನು ಹೊರಗಡೆ ಹಾಕಿರೋದು ಇದು ಪರವಿರೋಧ ಚರ್ಚೆಗೂ ಕೂಡ ಕಾರಣ ಆಗಿದೆ. ಜೊತೆಗೆ ಆತನ ವಿರುದ್ಧ ನೆಟ್ಟಿಗರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸುತ್ತಿದ್ದಾರೆ. ಕೇವಲ ಸ್ಕ್ರೀನ್ಶಾಟ್ ಹಾಕಿರೋದು ಸಾಲದು, ಇಂಥವರನ್ನು ಜೈಲಿಗಟ್ಟಬೇಕು, ಇವರು ಸಾರ್ವಜನಿಕವಾಗಿ ಮಹಿಳೆಯರ ಗೌರವಕ್ಕೆ ಧಕ್ಕೆಯನ್ನು ತರ್ತಾ ಇದ್ದಾರೆ ಅನ್ನುವಂಥ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಿದ್ದಾವೆ. ಇದರ ಜೊತೆಗೆ ನಟಿ ರುಕ್ಮಿಣಿ ವಸಂತ್ ಅವರ ವಿಚಾರನೂ ಕೂಡ ಈಗ ಭಾರಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಸಾಮಾಜಿಕ ಜಾಲತಾಣದಲ್ಲಿ ರುಕ್ಮಿಣಿ ವಸಂತ್ ಅವರ ಒಂದು ಬಿಕಿನಿ ಫೋಟೋವನ್ನು, ಎ ಸೃಷ್ಟಿಸಿದಂಥ ಬಿಕಿನಿ ಫೋಟೋವನ್ನು ಹಾಕಿರುವಂತಹ ಒಂದು
ವೈರಲ್ ಮಾಡಿದಂಥ ವಿಚಾರ ಏನಿದೆ ಇದು ಭಾರಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿದೆ. ಸ್ವತಃ ರುಕ್ಮಿಣಿ ವಸಂತ್ ಅವರು ಕೂಡ ಶಾಕ್ ಆಗಿದ್ದಾರೆ. ಈ ಫೋಟೋವನ್ನು ನೋಡಿ, ನನ್ನ ಫೋಟೋ ಅಲ್ಲ, ಎಐನಲ್ಲಿ ಸೃಷ್ಟಿಸಿದಂಥ ಈ ಬಿಕಿನಿ ಫೋಟೋವನ್ನು ಹಾಕಿ ನನ್ನ ಮಾನವನ್ನು ಹರಾಜು ಮಾಡ್ತಿದ್ದಾರೆ. ನಾನು ಈಗಾಗಲೇ ಸೈಬರ್ ಕ್ರೈಮ್ಗೆ ಇದರ ಬಗ್ಗೆ ದೂರನ್ನು ಕೊಟ್ಟಿದ್ದೇನೆ. ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಯಾರು ಕ್ರಿಯೇಟ್ ಮಾಡಿದ್ದಾರೆ, ಯಾರು ಇದನ್ನು ಸ್ಪ್ರೆಡ್ ಮಾಡಿದ್ದಾರೆ, ಅವರ ವಿರುದ್ಧ ಕ್ರಮವನ್ನು ಕೂಡ ತೆಗೆದುಕೊಳ್ಬೇಕು ಅನ್ನುವಂತಹ ಆಕ್ರೋಶವನ್ನು ಅಥವಾ ಆಗ್ರಹವನ್ನು ಕೂಡ ಇಲ್ಲಿ ರುಕ್ಮಿಣಿ ವಸಂತ್ ಮಾಡಿದ್ದಾರೆ. ಒಂದು ಕಡೆ ತನಿಷಾ ಕುಪ್ಪಂಡ, ಮತ್ತೊಂದು ಕಡೆ ರುಕ್ಮಿಣಿ ವಸಂತ್. ಇಲ್ಲಿ ತನಿಷಾ ಕುಪ್ಪಂಡ ವಿಚಾರಕ್ಕೆ ಬರೋದಾದರೆ, ತನಿಷಾ ಕುಪ್ಪಂಡ ಅವರು ಈ ಹಿಂದೆ ನಡೆದಂಥ ಘಟನೆ ಆಗಿರ್ಬೋದು, ಅದಾದ ಬಳಿಕ ಈಗ ನಡೆದಿರುವಂಥ ಘಟನೆ ಇರ್ಬೋದು, ಎರಡೂ ಘಟನೆಗೂ ಕೂಡ ಒಂದಕ್ಕೊಂದು ಲಿಂಕ್ ಇದೆ. ಅದು ಯಾವ ಕಾರಣಕ್ಕೆ ಈ ರೀತಿಯಾದಂಥ ಮನಸ್ಥಿತಿಗಳು ಕೆಲವರಿಗೆ ಬರ್ತದೋ ಗೊತ್ತಿಲ್ಲ. ಅಂದರೆ ಈ ನಟಿಯರನ್ನು ನೋಡಿದಾಗ ಅಥವಾ ನಟಿಯರಿಗೆ ಮೆಸೇಜ್ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಬೇಡಿಕೆಗಳನ್ನು ಯಾಕೆ ಇಡ್ತಾರೆ ಅನ್ನೋದು ಬಹುಶಃ ಅವರ ಮನಸ್ಥಿತಿಗೆ ಕೇಳಬೇಕಾದಂಥ ಪ್ರಶ್ನೆ ಒಂದು. ಎರಡನೇದು, ಬೇರೆ ನಟಿಯರಿಗೆ ಈ ರೀತಿಯಾದಂತಹ ಸಮಸ್ಯೆಗಳು ಎದುರಾಗೋದಿಲ್ಲ. ಕೆಲವು ನಟಿಯರಿಗೆ ಈ ರೀತಿಯಾದಂಥ ಸಮಸ್ಯೆಗಳು ಎದುರಾಗೋದಕ್ಕೆ ಕಾರಣವೂ ಕೂಡ ಇದೆ. ಇನ್ನು ಕೆಲವರು ನಟಿಯರು ಈ ರೀತಿಯಾದಂತಹ ಪ್ರಶ್ನೆಗಳು ಅಥವಾ ಸಮಸ್ಯೆಗಳು ಎದುರಾದ್ರೂ ಕೂಡ ಅದನ್ನು ಕೇರ್ ಮಾಡೋದಿಲ್ಲ, ನೆಗ್ಲೆಕ್ಟ್ ಮಾಡ್ತಾರೆ. ಸೊ ದಟ್ ಅದು ಹಾಗೆ ಮುಗ್ದೋಗ್ಬಿಡುತ್ತೆ. ಬಟ್ ಇಲ್ಲಿ ರುಕ್ಮಿಣಿ ವಸಂತ್ ಅವರ ವಿಚಾರದಲ್ಲಾಗಿರ್ಬೋದು ಅಥವಾ ತನಿಷಾ ಕುಪ್ಪಂಡ ಅವರ ವಿಚಾರದಲ್ಲಾಗಿರ್ಬೋದು, ಇಬ್ಬರದ್ದು ಕೂಡ ಬೇರೆ ಬೇರೆ ಕೇಸ್ ಆದರೂ ಕೂಡ ಕೆಲವೊಂದಷ್ಟು ಜನ ಈ ಸೋಷಿಯಲ್ ಮೀಡಿಯಾವನ್ನು ಹೇಗೆ ಬೇಕು ಹಾಗೆ ಬಳಕೆ ಮಾಡ್ಕೊಳ್ತಿರೋದು ಕೂಡ ಇದಕ್ಕೆ ಕಾರಣ ಆಗಿರಬಹುದು ಅಂತಲೂ ಕೂಡ ಅನಿಸುತ್ತೆ. ಇನ್ನು ತನಿಷಾ ಕುಪ್ಪಂಡ ವಿಚಾರದಲ್ಲಿ ಈ ರೀತಿ ಪ್ರಶ್ನೆ ಮಾಡಿದವನಿಗೆ ಬಹುಶಃ ತನಿಷಾ ಕಂಪ್ಲೇಂಟ್ ಕೊಟ್ಟರೆ ದೊಡ್ಡ ಕೇಸೇ ಆಗ್ತದೆ, ಅದರಲ್ಲೇನೂ ಕೂಡ ಡೌಟ್ ಇಲ್ಲ. ಆದರೆ ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಮಾಡುವಂಥ ಮನಸ್ಥಿತಿಯನ್ನು ಕೆಲವರು ಬದಲಾಯಿಸಿಕೊಳ್ಳಲೇಬೇಕು. ಇಲ್ಲದಿದ್ದರೆ ಇದೊಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಅಸಹ್ಯ ಪಿಡುಗಾಗಿ ಹೆಚ್ಚಾಗ್ತಾ ಹೋಗಬಹುದು ಅನ್ನೋದು ಕೂಡ ಸತ್ಯ. ಬಟ್ ಒಂದು, ತನಿಷಾ ಕುಪ್ಪಂಡ ಅವರು ಈ ವಿಚಾರದ ಬಗ್ಗೆ ಧ್ವನಿ ಎತ್ತಿದ್ರ ಬಗ್ಗೆ ಒಂದಷ್ಟು ಜನರು ಬೆಂಬಲವನ್ನು ಕೂಡ ಕೊಡ್ತಿದ್ದಾರೆ. ಮತ್ತೊಂದಷ್ಟು ಜನ ತನಿಷಾ ಕುಪ್ಪಂಡ ನೀವು ಹಾಕುವಂಥ ಫೋಟೋಸ್ಗಳು, ಹಾಕುವಂಥ ಬಟ್ಟೆಗಳ ಬಗ್ಗೆನೂ ಕೂಡ ಗಮನ ಕೊಡಬೇಕಲ್ವಾ ಅಂತಲೂ ಕೂಡ ಸಲಹೆಗಳನ್ನು ಕೊಡ್ತಿದ್ದಾರೆ. ಅದು ಅವರವರ ವೈಯಕ್ತಿಕ ಆಪ್ಷನ್ಸು, ಅದರ ಬಗ್ಗೆ ಕಮೆಂಟ್ಸ್ ಮಾಡಲಿಕ್ಕೆ ನಾವ್ಯಾರು ಅಲ್ವಾ, ಅವರವರ ನಿರ್ಧಾರಗಳು ಅವೆಲ್ಲವೂ ಕೂಡ. ವಾಟ್ ಎವರ್, ನಮ್ಮ ಸಮಾಜದಲ್ಲಿ ಇಂತಹ ಕಿಡಿಗೇಡಿಗಳ ಕೃತ್ಯಗಳು, ಕೆಲಸಗಳು ಹೆಚ್ಚಾಗ್ತಿರೋದು ಮಾತ್ರ ತಪ್ಪು, ಘೋರ ದುರಂತ. ಇದಕ್ಕೊಂದು ಕಡಿವಾಣ ಬೀಳಲೇಬೇಕು ಅನ್ನೋದು ಕೂಡ ವಾಸ್ತವ. ನಿಮಗೇನಿಸ್ತದೆ ಸ್ನೇಹಿತರೆ ಈ ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯನೋ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.